ಕಾಶಿ ಜ್ಯೋತಿರ್ಲಿಂಗ ದರ್ಶನ ಪಡೆಯಬೇಕೆಂಬುವವರಿಗೆ ಇಲ್ಲಿದೆ ಸಂತಸದ ಸುದ್ದಿ. ಶಿವಮೊಗ್ಗದಿಂದ ಹೊರಡಲಿರುವ ಕಾಶಿ ಅಯೋಧ್ಯ ಯಾತ್ರೆಯಲ್ಲಿ ಹಿಂದೂ ಸಂಪ್ರದಾಯದ ಪ್ರಮುಖ ಯಾತ್ರಾ ಕೇಂದ್ರವೆಂದು ನಂಬಲಾದ ಕಾಶಿಯ ಜ್ಯೋತಿರ್ಲಿಂಗ ದರ್ಶನ, ಅಯೋಧ್ಯ, ಸೀತಾಮಡಿ, ಗಯಾ ಮತ್ತು ಬುದ್ಧಗಯಾ ಕ್ಷೇತ್ರಗಳಿಗೆ ಭೇಟಿ ನೀಡಲಿದ್ದೇವೆ. ತಿಂಡಿ ಊಟದ ವ್ಯವಸ್ಥೆ ಜೊತೆಗೆ ವಿಶ್ರಾಂತಿ ಪಡೆಯಲು ರೂಮ್ ವ್ಯವಸ್ಥೆ ಕೂಡ ಇರುತ್ತದೆ. ಜೊತೆಗೆ ಈ ಯಾತ್ರೆಯಲ್ಲಿ ಅನುಭವವುಳ್ಳ ಗೈಡ್ಗಳು ಕೂಡ ನಮ್ಮ ಜೊತೆ ಪ್ರಯಾಣಿಸಲಿದ್ದಾರೆ. ನೀವು ಕೂಡ ಈ ತೀರ್ಥ ಕ್ಷೇತ್ರಗಳ ದರ್ಶನ ಪಡೆಯಬೇಕೆಂದರೆ ಹಿಂದೆ ಕರೆ ಮಾಡಿ 94 ಎದುರುಗಡೆ ಬಂದು ಆ ಗಣಪತಿ ವಿಗ್ರಹಕ್ಕೆ ಬೂಟ್ ಕಾಲಲ್ಲಿ ಒದ್ದಿದ್ದಾನೆ. ಆ ತಾಯಿ ಹೇಳಿದ್ರು ಬೂಟ್ ಕಾಲಲ್ಲಿ ಒದ್ದಿಯಾನೆ ಗಣಪತಿ. ಆ ನಾಗಲಿಂಗನ ಎಷ್ಟು ಕಿತ್ತು ಚರಂಡಿ ಬಿಸಾಕಿದ್ದಾನೆ. ನಿಜಕ್ಕೂ ಕೂಡ ಹಿಂದೂಗಳ ತಾಳ್ಮೆ ಪರೀಕ್ಷೆ ಮಾಡಬಾರ್ದು ಅನ್ನೋದಕ್ಕೆಲ್ಲೇನೋ ನಡೀತಿದೆ ನನಗೆ ಗೊತ್ತಿಲ್ಲ. ಆದರೂ ಕೂಡ ಶಿವಮೊಗ್ಗ ಜನ ತಾಳ್ಮೆಯಿಂದಿದ್ದಾರೆ, ಶಾಂತಿಯಿಂದಿದ್ದಾರೆ. ನಾನು ಮಾನ್ಯ ಮುಖ್ಯಮಂತ್ರಿಗಳು ಕೇಳಕ್ಕೆ ಇಷ್ಟಪಡ್ತೇನೆ, ಶಿವಮೊಗ್ಗ ಜಿಲ್ಲೆನ ಈ ರೀತಿ ಆ ಒಂದು ಝೋನಿಗೆ ಸೇರಿಸಿರ್ಬೇಕಾದ್ರೆ ಇಲ್ಲಿ ಪೊಲೀಸ್ ಇಲಾಖೆಗೆ ಹೆಚ್ಚಿನ ಆದ್ಯತೆ ಕೊಟ್ಟು ಕಂಟ್ರೋಲ್ ಮಾಡಬೇಕು ಅಂತ ನೀವು ತೀರ್ಮಾನ ಮಾಡಿರ್ಬೇಕಾದ್ರೆ ನೀವೇನು ಇದ್ರ ಬಗ್ಗೆ ಮುಸಲ್ಮಾನ್ ಗುಂಡಾಗಳ ಬಗ್ಗೆ ಏನು ಕ್ರಮ ತಗೋತೀರಿ? ಈ ಪೊಲೀಸ್ ಅಧಿಕಾರಿಗಳೆಲ್ಲ ಈಗ ಹೇಳಿದ್ದಾರೆ, ಇವತ್ತು ಸಂಜೆ ಒಳಗನೆ ನಾವು ಯಾರು ಈ ಬದುಕು ಮಾಡಿದ್ರು ಮುಸಲ್ಮಾನ್ ಗುಂಡಾಗಳು ಅವ್ರು 3 ಜನನು ಅರೆಸ್ಟ್ ಮಾಡ್ತೀವಿ, ನಾವು ಮಾತು ಕೊಡ್ತಾ ಇದ್ದೀವಿ ಅನ್ನೋ ಮಾತನ್ನ ತಾನೇ ಡಿವೈಎಸ್ಪಿ ಅವರು ಹೇಳಿದ್ದಾರೆ. ಅಡಿಷನಲ್ ಕಾರ್ಪೊರೇಷನ್ ಕಮಿಷನರ್ಗೆ ಫೋನ್ ಮಾಡಿ ಕೇಳಿದೆ ನಾನು, ನೀವು ಅನ್ಆಥರೈಸ್ಡ್ ಬಿಲ್ಡಿಂಗ್ ಕಟ್ತಾ ಇದ್ದಾರಲ್ಲ ಏನು ಅಂತ. ಸರ್ ಇವತ್ತು ಭಾನುವಾರ, ನಾಳೆ ಖಂಡಿತ ಅದನ್ನ ಹೊಡೆದಾಕ್ತೀವಿ ಏನಂತ ಮಾತನ್ನು ಅವರು ಹೇಳಿದ್ದಾರೆ. ಇದನ್ನೆಲ್ಲವನ್ನು ಕೂಡ ರಾಜ್ಯ ಸರ್ಕಾರ ಗಮನಿಸಬೇಕು. ಯಾಕಂದ್ರೆ ಹಿಂದೂಗಳು ಶಾಂತಿಯಿಂದ ಇರೋಂಥ ಈ ಸಂದರ್ಭದಲ್ಲಿ ಈ ರೀತಿ ಗಲಾಟೆ ಆದಾಗ, ಈ ರೀತಿ ನಮ್ಮ ದೇವರನ್ನ ಗಣಪತಿನ ಬೂಟ್ಗಾಲಲ್ಲಿ ಮುಸಲ್ಮಾನ್ ಜಾಡ್ಸ್ ಒದ್ದಾಗ ನಮ್ಗೆಲ್ಲ ಏನ್ ಅನಿಸ್ಬೇಕು? ನಾವು ಶಾಂತಿಯಿಂದ ಇರ್ಬೇಕಾ? ಯಾರು ಈ ರೀತಿ ಗುಂಡಾಗಳು ದ್ವೇಷದ ರಾಜಕಾರಣ ಮಾಡ್ತಾರೆ, ದೇವರಿಗೆ ಅಪಮಾನ ಮಾಡ್ತಾರೆ, ಅಂತಹ ಧರ್ಮದವ್ರನ್ನ ಇಮ್ಮಿಡಿಯೇಟ್ ಅರೆಸ್ಟ್ ಮಾಡಬೇಕು. ಅರೆಸ್ಟ್ ಮಾಡಿ ಅವ್ರ ಬಗ್ಗೆ ಕ್ರಮ ತಗೋಬೇಕು. ಅದನ್ನ ಬಿಟ್ಟು ಅವರು ಏನ್ ಬೇಕೋ ಅದನ್ನ ಮಾಡ್ತಾ ಹೋದ್ರೆ, ನಿನ್ನೆ ಸಂಜೆ ಆಗಿರೋ ಕೆಲಸ ಈ ನಿಮಿಷಕ್ಕೆ ತನಕ ಒಬ್ಬನು ಅರೆಸ್ಟ್ ಮಾಡಿಲ್ಲ. ಹಂಗಾರೆ ಪೊಲೀಸ್ ಡಿಪಾರ್ಟ್ಮೆಂಟ್ ಬದುಕಿಲ್ವಾ? ನಾನು ಅದಕ್ಕೋಸ್ಕರ ಹೇಳಕ್ ಇಷ್ಟಪಡ್ತೇನೆ, ಪೊಲೀಸ್ ಡಿಪಾರ್ಟ್ಮೆಂಟ್ ತಕ್ಷಣ ಡಾಕ್ಟರ್ ಪರಮೇಶ್ವರ್ ಇಲ್ಲಿ ಬರಬೇಕು. ಏನ್ ನಡೀತಾ ಇದೆ ಇದನ್ನು ಗಮನಿಸಬೇಕು. ಮನೆ ಮುಖ್ಯಮಂತ್ರಿಗಳು ಇಲ್ಲಿ ಬರಬೇಕು. ಇಲ್ಲಿ ಏನು ಪರಿಶಿಷ್ಟ ಜಾತಿ, ಪರಿಶಿಷ್ಟ ವರ್ಗ, ಹಿಂದುಳಿದ ವರ್ಗದವ್ರನ್ನ ನಾನು ಉದ್ಧಾರ ಮಾಡ್ತೀನಿ ಅಂತ ಹೇಳಂತ ವ್ಯಕ್ತಿ ಪರಿಶಿಷ್ಟ ಜಾತಿಯವ್ರು ಕಟ್ಟಿರೋಂಥ ದೇವಸ್ಥಾನವನ್ನ, ಗಣಪತಿ ದೇವಸ್ಥಾನನ ಅವ್ರ ಬೂಟ್ಗಾಲಲ್ಲಿ ಒದ್ದಂತ ಸಂದರ್ಭದಲ್ಲಿ ಪರಿಶಿಷ್ಟರಿಗೆ ಆ ದೇವರಿಗೆ ರಕ್ಷಣೆ ಕೊಡುವಂತ ಸರ್ಕಾರನ ಇದು? ನಾನು ಅದಕ್ಕೋಸ್ಕರ ಹೇಳಕ್ಕೆ ಇಷ್ಟಪಡ್ತೇನೆ, ಮನೆ ಮುಖ್ಯಮಂತ್ರಿಗಳು ಇಲ್ಲಿ ಬಂದು ಇದು ಶಾಂತಿ ಕಾಪಾಡೋದಕ್ಕೆ ಇಲ್ಲಿ ಬಂದು ಹೋದ್ರೆ, ದ್ವೇಷದ ರಾಜಕಾರಣ ಮಾಡೋರಿಗೆ, ದ್ವೇಷದ ಭಾಷಣ ಮಾಡೋರಿಗೆ ನೀವು ಕ್ರಮ ತಗೋತೀನಿ ಅಂತಂದರು. ದ್ವೇಷದ ಚಟುವಟಿಕೆ ಮಾಡೋರಿಗೆ ಏನ್ ಕ್ರಮ ತಗೊಂಡಿದ್ದೀರಿ? ಇಷ್ಟು ಸಮಯ ಆದ್ರೂ ಕೂಡ ಒಬ್ಬನು ಹೇಳ್ತಾರೆ FIR ಹಾಕಿ ನೀವೇ ಹಾಕ್ಬೇಕಾ? ಸಾಕ FIR ಹಾಕ್ಬಿಟ್ರೆ ಮುಗೀತಾ? ಏನ್ ಮುಂದಿನ ಕ್ರಮ? ಅದಕ್ಕೋಸ್ಕರ ಮುಂದಿನ ಕ್ರಮಕ್ಕೆ ತಕ್ಷಣ ಡಾಕ್ಟರ್ ಪರಮೇಶ್ವರ್ ಇರ್ಬೋದು, ಮುಖ್ಯಮಂತ್ರಿಗಳು ಇರ್ಬೋದು, ಶಿವಮೊಗ್ಗಕ್ಕೆ ಬಂದು ಇಲ್ಲಿ ನೋಡಿ ಯಾರು ತಪ್ಪಿತಸ್ಥರಿರೋ ಅವ್ರ ಬಗ್ಗೆ ಉಗ್ರವಾದ ಕ್ರಮ ತಗೋಬೇಕು. ಬೂತ್ ಕಾಲಲ್ಲಿ ಒದಿಯಂತ ಬಗ್ಗೆ ಈ ತಾಯಿ ಹೆಸರಮ್ಮ ಜಯಮ್ಮ ಕೇಳಿದ್ರೆ, ನೀನ್ ಯಾವಳೆ, ನನ್ನ ಹೆಂಡತಿಗೂ ಹಿಂಗೆ ಹೇಳಲ್ಲ, ಆ ರೀತಿ ಏಕವಚನದಲ್ಲಿ ಅಪಮಾನ ಮಾಡಿದ್ದಾರೆ ಹಿಂದೂ ಹೆಣ್ಮಕ್ಳು. ಇದನ್ನೆಲ್ಲವನ್ನು ಕೂಡ ಮುಖ್ಯಮಂತ್ರಿಗಳು, ಗೃಹ ಮಂತ್ರಿಗಳು ಇದನ್ನು ಗಮನಿಸಬೇಕು. SP ಅವರು, DC ಅವರು, ಕಾರ್ಪೊರೇಷನ್ ಕಮಿಷನರ್ ಅವರು ಇದನ್ನೆಲ್ಲ ಬಂದು ನೋಡಿ ಸೂಕ್ತ ಕ್ರಮ ತಗೋಬೇಕು. ಶಾಂತಿಯಿಂದ ನಾವಿದ್ದೇವೆ. ನಮ್ಮ ಶಾಂತಿನ ಬಹಳ ಹೊತ್ತು ನಾವು ಇಟ್ಕೊಳಕ್ಕಾಗಲ್ಲ, ತಾಳ್ಮೇಲೆ ಬಹಳ ಹೊತ್ತು ಇಟ್ಕೊಳಕ್ಕಾಗಲ್ಲ. ಅದಕ್ಕೋಸ್ಕರ ಸೂಕ್ತ ಕ್ರಮ ತಕ್ಷಣ ಸರ್ಕಾರ ತಗೋಬೇಕು ಅಂತ ಒತ್ತಾಯ ಮಾಡ್ತೇವೆ.